ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ನಮ್ಮ ವೀಕ್ಷಕರಿಗೆ ನುಡಿಮುತ್ತನ್ನು ಹೇಳುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಕುದುರೆ ಓಡೋದನ್ನ ನೋಡಿ ಕತ್ತೆ ಓಡಿದ್ರೆ ಅದು ರೇಸ್ ಆಗಲ್ಲ. ಇಲ್ಲಿ ಎಲ್ಲರೂ ಓಡ್ತಾರೆ ಅಂತ ನೀನು ಓಡಬೇಡ. ನಿಲ್ಲುವ ಕಡೆ ಗತ್ತಿನಿಂದ ನಿಲ್ಲು, ನಿಲ್ಲುವ ಕಡೆ ಮೌನವಾಗಿ ನಿಲ್ಲು. ಹೇಳ್ತಾರ ಕುರಿ ತಲೆಕಾಲ್ ತರ್ಸ್ಬಿಟ್ಟಿದ್ಯಾ, ಏನ್ ಮಾಡ್ತಿದ್ಯಾ? ಅದನ್ನೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ ತರ. ನಮ್ಮ ಅತ್ತೆಮ್ಮನ್ ಕೇಳೋಣ. ಕೇಳೋಣ. ಅತ್ತೆಮ್ಮ, ಕುರಿ ತಲೆಕಾಲ್ ತರ್ಸಿದೀವಲ್ಲ, ಏನ್ ಮಾಡೋಣ? ಎಲೆಕಾಳು ಬಹಳ ಚೆನ್ನಾಗೈತಮ್ಮ ನೋಡಕ್ಕೆ. ಅದನ್ನ ಗ್ರೀನ್ ಚಾಪ್ಸ್ ಮಾಡ್ತಾರಲ್ಲ ಆ ತರ ಮಾಡ್ಬಿಟ್ರಿ ರೊಟ್ಟಿಗೂ ಅದಕ್ಕೂ ಬಹಳ ಚೆನ್ನಾಗ್ ಮ್ಯಾಚ್ ಆಗ್ತದೆ. ಸರಿ ಅತ್ತಮ್ಮ. ಜೋಳದ ರೊಟ್ಟಿಗಲ್ಲ? ಜೋಳದ ರೊಟ್ಟಿಗೆ. ಸರಿ ಅತ್ತಮ್ಮ. ವರ್ಷಿತ ನೀನು ಇಬ್ಳರ್ ಹೋಗಿ ತಲೆಕಾಲು ಕ್ಲೀನ್ ಮಾಡ್ಕೊಂಬರ್ರಿ. ಸರಿ ಅತ್ತಮ್ಮ. ಪ್ರಭಾ ಈಗ ಮಸಾಲೆನ ರೆಡಿ ಮಾಡಿಕ ಗ್ರೀನ್ ಚಾಪ್ಸಿಗೆ. ಸರಿ ನಡ್ರಿ ಹೋಗೋಣ. ತಾರಕ್ಕ ಬಾ ಹೋಗೋಣ, ಕ್ಲೀನ್ ಮಾಡ್ಕೊಂಬರೋಣ. ಸರಿ. ನಾನೊಂದು ಒಬ್ಬಟ್ಟು ಕೇಳ್ತೀನಿ, ಉತ್ತರ ಹೇಳ್ರಿ. ಸರಿ ತರ ಹೇಳು. ಸಾಗರ ಪುತ್ರ, ಸಾರಿಗೆ ಮಿತ್ರ. ನಾನು ಯಾರು? ಸಾಗರ ಪುತ್ರ, ಸಾರಿಗೆ ಮಿತ್ರ. ಯೋಚನೆ ಮಾಡ್ರಿ. ಗೊತ್ತಾತಾ? ನನಗ್ ಗೊತ್ತಾತು. ನಂಗ್ ಗೊತ್ತಾತು. ಅತ್ತೆಮ್ಮ ನಿಮಗೆ? ಅದು ಹೆಣ್ಮಕ್ಳಿಗಂತೂ ಅದು ಚೆನ್ನಾಗ್ ಗೊತ್ತಿರ್ತೈತೆ ಮಾತ್ರ. ಹೆಣ್ಮಕ್ಳಿಗೂ ಫ್ರೆಂಡೇ ಒಂಥರ ಹೇಳ್ಬೇಕಂದ್ರೆ. ಹೆಣ್ಮಕ್ಳಿಗೂ ಫ್ರೆಂಡ್. ಅದು ಉತ್ತರ ಏನು ಅಂದ್ರೆ ಉಪ್ಪು. ಸರಿ ಅತ್ತಮ್ಮ, ಸರಿ. ನೋಡ್ ನಾವ್ ಅತ್ತೆಮ್ಮ ಹೆಂಗ್ ಕಂಡಿಡಿತ್ತ. ಇದು ಓಲ್ಡ್ ಇಸ್ ಗೋಲ್ಡ್ ಅಂತ ಅದಕ್ಕೆ ಸುಮ್ಮನೆ ಹೇಳಿದ. ಉಪ್ಪು ಕರೆಕ್ಟ್ ಆನ್ಸರ್. ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಬಿಡಕ್ಕ. ವರ್ಷ ಈಗ ಇದು ತಲೆ ಸುಟ್ಟಾಯ್ತು. ಇನ್ನ ಒಂದ್ 10 ನಿಮಿಷ ನೀರಲ್ಲಿ ನೆನ್ಸು. ಅಷ್ಟೊಳಗೆ ನಾನು ಕಾಲ್ ಸುಟ್ಕೊಡ್ತೀನಿ. ಕಾಲ್ ಕೊಡು. ಅದ್ ನೆನ್ಸ್ಬಿಡದ್ನ. ಸರಿ ಅಕ್ಕ. ಅದ್ ನೆನಲಿ ಬಿಡು, ಆಮೇಲೆ ತೊಳೆಯಕ್ ಬರ್ತದೆ. ಕಾಲ್ ಸರಿ ಆಯ್ತು. ಕಾಲ್ ಕೆಜಿ ಈರುಳ್ಳಿ, 25 ಗ್ರಾಮ್ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಬಿಡೋಣ. ಇದು ಹುರಿದಿದೆ. ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಮತ್ತೆ ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಬಟ್ಲಷ್ಟು ಪುದೀನ, ಒಂದೂವರೆ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು 20 ಗ್ರಾಮ್ ಅಷ್ಟು ಶುಂಠಿ. ಇದು ಸ್ವಲ್ಪ ಫ್ರೈ ಆಗಲಿ. ಕೊತ್ತಂಬರಿ ಪುದೀನ ಫ್ರೈ ಆಗಿದೆ. ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಇಳಿಸ್ತಾ ಇದ್ದೀನಿ. ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲೆ ಹಾಕಿ ಮಿಕ್ಸಿ ಮಾಡಿಬಿಡೋಣ. ಎರಡು ಏಲಕ್ಕಿ, 1 ಸ್ಪೂನ್ ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಗಸಗಸೆ, ಒಂದು 10 ಲವಂಗ, 3 ಇಂಚು ಚಕ್ಕೆ, 1 ಸ್ಪೂನ್ ಧನಿಯಾ ಹಾಕ್ತಿದ್ದೀನಿ. ಮಸಾಲೆ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಮಸಾಲೆ ತಣ್ಣಗಾಗಿದೆ. ಅದಕ್ಕೀಗ ಒಂದು 1/4 ಬಟ್ಲಷ್ಟು ಕೊಬ್ಬರಿ ಹಾಕ್ತಾ ಇದ್ದೀನಿ. ಜಾರಿಗೆ ಹಾಕ್ತಾ ಇದ್ದೀನಿ. ಇವಾಗ 2 ಕಟ್ ಪಾಲಕ್ನ ಸ್ವಲ್ಪ 2 ನಿಮಿಷ ಬಿಸಿನೀರಲ್ಲಿ ಕುದಿಸಿ ಹಾಕ್ತಾ ಇದ್ದೀನಿ. ಇದು ಫುಲ್ ಗ್ರೀನ್ ಕಲರ್ ಆಗಿ ಬರುತ್ತೆ ಚಾಪ್ಸು. ಇವಾಗ ಇದನ್ನ ಮಿಕ್ಸಿ ಮಾಡ್ತಾ ಇದ್ದೀನಿ. ವರ್ಷ ಈಗ 10 ನಿಮಿಷ ಆಯ್ತು. ಅದ್ ತಗೊಂಡ್ ಬ್ರಷ್ ಚೆನ್ನಾಗಿ ತಿಕ್ಕು. ನೀಟಾಗಿ ಅದು ಸುಟ್ಟಿದ್ದೆಲ್ಲ ಹೋಗ್ಲಿ ಕರೆಕ್ಟ್. ತಕ್ಕ ಹುಷಾರಿ. ಈ ತರ ತಿಕ್ಕತರ ಬೆಳ್ಳಗಾಗಬೇಕದು. ಸರಿ. ನಿನ್ ಶಕ್ತಿ ಎಲ್ಲ ಹಾಕು. ಇನ್ನೂ ಜೋರು.
ನಿಧಾನ ನಿಧಾನ ಬಿಡಿಸ್ಬೇಡ. ಅಂತೂ ಬೆಳ್ಳಗ್ ಮಾಡ್ಬಿಟ್ಟೆ ವರ್ಷ. ಮೇಕಪ್ ಮಾಡೋಣ ಇದಕ್ಕೆ. ಮಾಡು ಮಾಡು. ಗ್ರೀನ್ ಚಾಪ್ಸ್ ಮೇಕಪ್ ಗ್ರೀನ್ ಕಲರ್ ಮಾಡು. ಚೆನ್ನಾಗತ್ತಲ್ಲ. ಟೇಸ್ಟ್ ಮಾಡ್ಬೋದು ನೋಡ್ರಿ ಮೇಕಪ್. ಮೇಕಪ್ ಮಾಡಿ ಟೆಸ್ಟ್ ಮಾಡೋಣ. ಸರಿ. ಈಗ ತಿಕ್ಕಟ್ಟು ಇದನ್ನ ಕೊಚ್ಬಿಡೋಣ ಅಂತ. ಹಾ ಸರಿ. ಕೈ ಹುಷಾರು ವರ್ಷ. ಏನೋ ಜೋರಾಗಿ ಹಾಕು. ಕೊಚ್ಚಾಗಿದೆ. ಇವಾಗ ನೀಟಾಗಿ ಕೊಳ್ತಿದೀವಿ. 3-4 ಸಲ ಕೈ ಕ್ಲೀನಾಗಿ. ಸ್ಮೆಲ್ ಕೂದಲು ಕೊಯ್ದ್ರೆ ಹೋಗ್ಬೇಕು. ರವಕ್ಕ ತಲೆಕಾಲು ತೊಳ್ಕೊಂಡ್ ಬಂದಾಯ್ತು. ಒಗ್ಗರಣೆ ಹಾಕು. ತಲೆ ಚೆನ್ನಾಗಿ ಕಲ್ತಿರಂಗೈತಿ. 10 ವಿಷಲ್ ಹಾಕ್ಸು. ಸ್ವಲ್ಪ ಎಣ್ಣೆ ಕಾಯ್ಲಿ. ಎಣ್ಣೆ ಕಾದಿದೆ. ಇವಾಗ ತಲೆಕಾಲು ಹಾಕ್ತಾ ಇದೀನಿ. ವರ್ಷ ಚೆನ್ನಾಗ್ ಪೀಸ್ ಮಾಡಿದೀಯಪ್ಪ. ಅದಕ್ಕೆ ಎಷ್ಟು ಬೇಗ ಆಗಿರೋದು. ಒಬ್ಬರೇ ಮಾಡೋದಂದ್ರೆ ಲೇಟ್ ಆಗ್ಬಿಟ್ಟು. ಕೈ ಆಡ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಬೇಯಕ್ಕೆ. 1 ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದ್ರಲ್ಲೇ ಇವಾಗ ಸ್ವಲ್ಪ ನೀರ್ ಹಾಕಿ 1 ಲೋಟ ನೀರ್ ಹಾಕಿ ಬೇಯಕ್ಕೆ ಇಟ್ಬಿಡೋಣ. 5 ವಿಷಲ್ ಮಾಡಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರ್ ಬೇಕು. ಮಸಾಲೆ ರೆಡಿಯಾಗಿದೆ. ಇವಾಗ ಹಾಕ್ಬಿಟ್ಟು ಕುದಿಸೋಣ. ಮಟನ್ ಬೆಂದಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕಿದ್ದೀವಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ತಲೆಕಾಲು ಬೇಯಿಸುವಾಗ 1 ಚಮಚ ಉಪ್ಪು ಹಾಕಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಕ್ಲೋಸ್ ಮಾಡೋಣ. ಇದು 1 ವಿಷಲ್ ಮಾಡಿಸೋಣ. ಗ್ರೀನ್ ಚಾಪ್ಸ್ ರೆಡಿಯಾಗಿದೆ. ಆಹಾ ಗಮ್ ಅಂತಿದೆ. ಇದನ್ನ ಸರ್ವ್ ಮಾಡೋಣ. ಅತ್ತೆಮ್ಮ ಚಾಪ್ಸ್ ರೆಡಿ ಆಗಿದೆ ಅತ್ತೆಮ್ಮ. ಟೇಸ್ಟ್ ನೋಡ್ರಿ ಹೇಳ್ರಿ. ರೊಟ್ಟಿನೇ ಇದೆ ಅತ್ತಮ್ಮ. ರೊಟ್ಟಿ ಜೊತೆಗೆ ರೊಟ್ಟಿ ಚಾಪ್ಸ್ ಟೇಸ್ಟ್ ಮಾಡಿ ನೋಡ್ರಿ. ಚೆನ್ನಾಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ. ಸೂಪರ್ ಆಗಿದೆ. ಗಮ್ಮತ್ತಾಗಿದೆ. ಒಳ್ಳೆ ಉಪ್ಪು ಖಾರ ಒಳ್ಳೆ ಮಸಾಲೆ ಚೆನ್ನಾಗಿದೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ವಿವರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.